ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತಗೊಂಬಂದಿನಿ ಅಂದ್ರೆ ನಾನು ಒಂದು ಪಾಲಕ್ ಹೆಸರು ಕಾಳಿಂದ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಗೊಜ್ಜು ಅಂದ್ರೆ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡ್ರಿ. ಈಗ ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, ಆಮೇಲೆ ಹೆಸರು ಕಾಳು ತೊಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿಕಾಯಿ ತೊಗೊಂಡಿನಿ. ಈಗ ಏನು ಮಾಡೋಣ ಅಂದ್ರೆ ನಾವು ಈ ಹೆಸರು ಕಾಳು ಕ್ಲೀನಾಗೆ ಮಾಡೀವಿ. ಇವಾಗ ತೊಳ್ಕೊಂಡು ಕುದಿಲಿಕ್ಕೆ ಹಾಕೋಣ, ಬೈಸ್ಲಿಕ್ಕೆ ಹಾಕೋಣ. ಇಷ್ಟು ಹೆಸರು ಕಾಳು ತೊಗೊಂಡಿನ್ರಿ ನಾನು. ಕ್ಲೀನಾಗೆ ತೊಳೆದು ಹಾಕ್ಬೇಕ್ರಿ. ಈಗ ಏನಾರ ಸ್ವಲ್ಪ ದೂಸು ದುಮ್ಮು ಕೊತ್ತಿರ್ತದೆ, ತೊಳೆದು ಬಿಟ್ಟು ಹಾಕ್ರಿ. 2 ರಿಂದ 3 ಸೀಟಿ ಮಾಡ್ಕೋಣ. ಕುದಿತಾವೆ, ನೆನೆಸಿಲ್ಲ ಇವು. 2 ರಿಂದ 3 ವಿಜಿಲಿಗೆ ಕುದ್ದು ಬಿಡ್ತಾವೆ. ನೀವು ನೆನೆಸಿಲ್ಲ ಬಿಟ್ಟಿಲ್ಲ. ಈಗ ನೋಡ್ರಿ, ಗ್ಯಾಸ್ ಹಚ್ಚೀನಿ. ಈಗ ನೋಡ್ರಿ, ಈಗ ಕ್ಲೋಸ್ ಮಾಡಿ 3 ಸೀಟಿ ಮಾಡೋಣ. 2 ರಿಂದ 3 ಸೀಟಿ ಮಾಡ್ಕೋರಿ. ಪಾಲಕ್ನು ಕ್ಲೀನಾಗಿ ತೊಳೆದು ಬಿಟ್ಟು ಇಟ್ಟಿದ್ದೀನಿ. ಈಗ ನಾನು ಇದನ್ನು ಬೈಸ್ಲಿಕ್ಕೆ ಇಡೋಣ. ಇದರೊಳಗೆ 1-2 ಮೆಣಸಿಕಾಯಿನೂ ಹಾಕಿಬಿಡೋಣ. ಕ್ಲೀನಾಗೆ ತೊಳೆದು ಬಿಡು. ಇದು ರುಬ್ಕೊಂತೀವಲ್ಲ, ಇದೇನು ಕಟ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಅದ್ರ ಸಂಗಟ ಹಾಗೆ ಮೆಣಸಿಕಾಯಿ ಹಾಕಿಬಿಡೋಣ, 1-2 ರುಬ್ಬಿದ ಜೊತೆಗೆ. ಇದು ಚಪಾತಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ. ಅನ್ನದ ಜೊತೆ ಚಪಾತಿ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಡೋಣ. ಪಾಲಕ್ ಹತ್ರ ಅತಿ ಬೇಗವಾಗಿ ಕುದಿತೈತಿ. ಬೆಂದಿರುವಂಥ ಪಾಲಕ್ ಸೊಪ್ಪು ಕ್ಲೀನಾಗಿ ತಕೊಂಡ್ಬಿಡೋಣ ಬಿಸಿ ನೀರಂದು. ತಣ್ಣೀರು ಹಾಕ್ರಿ, ಇದಕ್ಕೆ ಕಲರ್ ಚೆನ್ನಾಗಿರ್ತೈತಿ. ತಣ್ಣೀರು ಹಾಕ್ರಿ ಇದಕ್ಕೆ ಅಂತ. ಪಾಲಕ್ ಸೊಪ್ಪು ತಣ್ಣಗಾಗಿದೆಯಲ್ಲ, ಇವಾಗ ಮಿಕ್ಸಿ ಮಾಡ್ಕೋಣ. ನೀರು ತೆಗೆದ್ಬಿಟ್ಟು ಮಾಡ್ಕೊ. 2 ಸ್ಪೂನು. ಇವಾಗ ನೋಡಿ, ಸೋಪು, ಕಸ್ತೂರಿ ಮೇಥಿ ಹಾಕೋಣ. ಕಸ್ತೂರಿ ಮೇಥಿ, ಹಾಗೇನೆ ಈರುಳ್ಳಿ. ಸೋಪು, ಕಸ್ತೂರಿ ಮೇಥಿ, ಈರುಳ್ಳಿ. ಇವಾಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡಿ ಇರುವಂಥ 2 ಟೊಮೊಟೊ. ಇವಾಗ ನೋಡಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂದ್ರೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಜೀರಿಗೆ ಪೌಡರ್, ಆಮೇಲೆ ಸ್ವಲ್ಪ ಧನಿಯಾ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪೌಡರ್, ಇದು ರೆಡ್ ಖಾರ. ಇವಾಗ ನೋಡಿ, ಇವಾಗ ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಇದು ಸಾಫ್ಟ್ ಆಗಿದೆಯಲ್ಲ, ಇದು ರುಬ್ಬಿರುವಂಥ ಪಾಲಕ್ ಸೊಪ್ಪು ಹಾಕ್ಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಡೋಣ. ನೋಡ್ರಿ, ಈ ರೀತಿ ಕುದಿಲಿಕ್ಕತ್ತದಲ್ಲ. ಈಗ ಕಾಳು ಮಿಕ್ಸ್ ಮಾಡ್ಕೋಣ. ನಾವು ಬೈಸಿರುವಂಥ ಹೆಸರು ಕಾಳು ಹಾಕೋಣ. ಇದು ಹೆಸರು ಕಾಳು ಕುದಿಲಿಕ್ಕತ್ತದ. ಈ ಸ್ವಲ್ಪ ಕುದಿಲಿ, ರೆಡಿ ಆಯ್ತು. ಕುದಿತಾ ಇದೆಯಲ್ಲ, ಫೈನಲ್ ಆಗಿ ಈಗ ಲಾಸ್ಟ್ ಮೂಮೆಂಟು ಕೊತ್ತಂಬರಿ ಹಾಕ್ಬಿಡೋಣ. ಸೂಪರ್ ಆಗಿದೆ. ರೆಡಿಯಾಗಿದೆ, ಈ ರೀತಿ ರೆಡಿಯಾಗಿದೆ ನೋಡ್ರಿ. ಸೂಪರ್ ಆಗಿದೆ. ಹೆಸರು ಕಾಳು ಪಾಲಕ್ ಗ್ರೇವಿ ಸೂಪರ್ ಅಂದ್ರೆ ಸೂಪರ್ ಆಗ್ಯದ. ಗೊಜ್ಜು ಸೂಪರ್ ಆಗಿದೆ. ಈ ರೀತಿ ನೀವು ಮಾಡ್ಕೊಂಡು ನೋಡ್ರಿ. ಸೈಡಿಗೆ ಚಪಾತಿ ಮಾಡೀನಿ. ಇದ್ರ ಜೊತೆಗೆ ನಾನು ಬಿಸಿ ಚಪಾತಿ, ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ. ಆಮೇಲೆ ಬಿಸಿ ಅನ್ನದ ಜೊತೆನೂ ಸೂಪರ್ ಆಗತ್ತೆ ನೋಡ್ರಿ. ಬಿಸಿ ಅನ್ನನೂ ಮಾಡ್ಕೊಂಡಿನಿ ನಾನು. ನೀವು ಅನ್ನ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿನ ಹೇಳ್ಕೊಟ್ಟಿನಿ. ನೀವು ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ. ನಿಮಗೇನರ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮಗ ಟೇಸ್ಟ್ ಮಾಡಕತ್ತಿದಿ ಹೆಂಗಾಗ್ಯದ? ಮಗನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ನೋಡ್ರಿ. ಸೂಪರ್ ಆಗ್ಯದ ನಾ ಕೇಳೋಣ ಬನ್ನಿ. ಚಪಾತಿ ಜೊತೆ ತಿನ್ನು. ಸೂಪರಾ, ಚೆಂದಾಗಿ ಚಪಾತಿ ಜೊತೆ ತಿನ್ಬೋದಾ?
ತಿನ್ಬೋದಂತ ನೋಡ್ರಿ. ನೀವು ಮಾಡ್ಕೊಂಡು ಊಟ ಮಾಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದ. ಬರೀ ನಾವು ಟೇಸ್ಟ್ ಮಾಡಿ ನೋಡೋಣ ಅಂತ ಬರೀ ಟೇಸ್ಟ್ ಮಾಡೋಣ ಅಂತ. ಮಸ್ತ್ ಆಗ್ಯದೇನು ಇಲ್ಲಿ ತೋರಿಸು. ಬರೀ ಟೇಸ್ಟ್ ಮಾಡೋಣ ಅಂತ ಸುತ. ಪಾಲಕ್ ಹೆಸರು ಕಾಳು ಗ್ರೇವಿ ಈ ರೀತಿ ಮಾಡ್ಕೊಂಡು ಊಟ ಮಾಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ಈ ರೀತಿ ನೀವು ಊಟ ಒಂದ್ಸರಿ ಮಾಡಲಿಲ್ಲ ಅಂದ್ರೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ, ಆಮೇಲೆ ನನಗೆ ಹೇಳ್ರಿ, ಲೈಕ್ ಮಾಡ್ರಿ. ಮಸ್ತ್ ಆಗ್ಯದ, ನಮಗಂತೂ ತುಂಬಾನೇ ಇಷ್ಟ ಆಗ್ಯದ. ಮನಿ ಮಂದಿ ಎಲ್ಲ ತುಂಬಾನೇ ಇಷ್ಟಪಟ್ಟು ನೋಡುವಂತ ತಿನ್ನುವಂತ ರೆಸಿಪಿ ನಾ ಮಾಡೀನಿ. ನಿಮಗೂ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ರೆಸಿಪಿಗಳು ತಕ್ಷಣ ಬಂದ್ಬಿಡ್ತಾವೆ, ನೀವು ಸಬ್ಸ್ಕ್ರೈಬ್ ಆಗ್ರಿ. ಬೆಲ್ ಬಟನ್ ಆನ್ ಮಾಡ್ರಿ, ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಆಗ್ತೀರಿ, ನೀವು ತಕ್ಷಣನೇ ನೋಡ್ಬೋದು. ನಮ್ಮ ಸಿಂಪಲ್ ಆಗಿರುವಂಥ ರೆಸಿಪಿ ಇರ್ತಾವೆ, ತುಂಬಾ ಸಿಂಪಲ್ ಆಗಿರುವಂಥ ಅಷ್ಟೇ ಟೇಸ್ಟಿಯಾಗಿ ಇರ್ತಾವೆ. ಸೂಪರ್ ಆಗಿ ನೋಡ್ರಿ. ನಮಗಂತೂ ನಿಮಗೆ ಏನಾರ ಇಷ್ಟ ಆದ್ರೆ ಇಷ್ಟ ಮಾಡ್ರಿ. ಮನಿ ಮಂದಿ ಎಲ್ಲ ಇಷ್ಟಪಡುವಂಥ ರೆಸಿಪಿ ಆದರೆ ಇದು ಸಿಂಪಲ್ ಆಗಿ. ನಾನು ಸೈಡಿಗೆ ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಿನಿ, ಇನ್ನೂ ಸೂಪರ್ ಆಗುತ್ತೆ. ಚಪಾತಿ ಜೋಳದ ರೊಟ್ಟಿ ಜೊತೆ ಅನ್ನ ಸಾಂಬಾರ್ ಅನ್ನದ ಜೊತೆನೂ ಸೂಪರ್ ಆಗುತ್ತಾ. ಅನ್ನಕ್ಕೂ ಆಗುತ್ತೆ, ಒಂದ್ಸರಿ ಮಾಡಿದ್ರೆ ಚಪಾತಿಗೂ ಆಗ್ತದೆ, ರೊಟ್ಟಿಗೂ ಆಗ್ತದೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ನೀವು ಯಾಕೇನ್ರಿ ನಾನು ರೆಸಿಪಿ ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಆಗ್ಯಾವ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ರೆಸಿಪಿ ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ನಲ್ಲಿ ರೆಸಿಪಿ ಇಷ್ಟ ಇಲ್ಲ ಅಂತ ಹೇಳ್ರಿ. ಲೈಕ್ ಅಂತೂ ಮಾಡವಲ್ರಿ, ಅಂದ್ರೆ ನಿಮಗೆ ಇಷ್ಟ ಆಗಿಲ್ಲ ಅಂತ ಅರ್ಥ. ಇದು ಲೈಕೇ ಬರಲ್ರಿ. ಎಷ್ಟು ವ್ಯೂಸ್ ಎಷ್ಟು ಹೊಡೆಯೋದಂದ್ರೂ ಲೈಕ್ ಇರಲ್ಲ. ಯಾಕ್ರಿ ಹೀಗೆ ಮಾಡ್ತೀರಿ? ನಾವು ನಿಮ್ಗೆ ಲೈಕ್ ಕೊಡ್ತೀವಿ, ನಿಮ್ಮ ರೆಸಿಪಿ ಇಷ್ಟ ಆದ್ರೂ ಕೊಡ್ತೀವಿ, ಇರ್ಲಿಕ್ಕೂ ಕೊಡ್ತೀವಿ. ಅಂದಮ್ಯಾಗ ನಾವು ಲೈಕ್ ಕೊಟ್ರೆ ನೀವು ಲೈಕ್ ಕೊಡಬೇಕು. ನೀವು ಲೈಕ್ ಕೊಟ್ಟಿಲ್ಲ ಅನ್ನೋದಕ್ಕೆ ನಂದು 1ನೇ ಲೈಕು 2ನೇ ಲೈಕು 3ನೇ ಲೈಕು ಅಂತ ನಾನು ಹೇಳ್ತೀನಿ. ಲೈಕ್ ಕೊಟ್ಟರೆ ಹೇಳ್ತೀನಿ. ನಾನು ರೆಸಿಪಿ ನೋಡಿನಿ ಅಂದ್ಮೇಲೆ ಲೈಕ್ ಕೊಡಲೇಬೇಕು. ಫಸ್ಟ್ ಲೈಕ್ ಕೊಡ್ತೀನಿ ನಾನು, ಆಮೇಲೆ ಕಮೆಂಟ್ ಹಾಕ್ತೀನಿ ಅದ್ರ ಬಗ್ಗೆ. ಇಲ್ಲಾಂದರೆ ನಾನು ಹಾಕ್ಲಿಕ್ಕೆ ಹೋಗಲ್ಲ. ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಯಾರಿಗೂ, ನನಗಂತೆ ಅಲ್ಲ ಯಾರಿಗೂ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನ್ರ ಇಷ್ಟ ಆಗಿತ್ತಂದ್ರೆ ಆಗ್ಯದಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಕಮೆಂಟ್ನಾಗೆ ತಿಳಿಸ್ಬಿಡ್ರಿ. ಕಮೆಂಟ್ ಹಾಕ್ತಾರ ಎಷ್ಟು, ಅದ್ರ ತಕ್ಕಂಗೆ ಲೈಕ್ ಇಲ್ಲ ರೀ. ಏನು ಮಾಡೋಕ್ಕಾಗುತ್ತೆ? ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ತೊಂದರೆ ಆಗ್ತದೆ. ನಾನು ಬೆಳಗ್ಗೆ ಟೈಮು ಕೆಲಸದಾಗ ಬಡ ಬಡ ವಿಡಿಯೋ ಮಾಡ್ಕೋಕ್ಕಾಗಲ್ಲ, ಈ ಕಡೆ ರೆಸಿಪಿ ಶೇರ್ ಮಾಡೋಕ್ಕೂ ಆಗಲ್ಲ, ಆಮೇಲೆ ಅಡುಗೆ ಮಾಡೋದು ಆಗಲ್ಲ ಅಂತ ನಾ ಬೆಳಗ್ಗೆ ಟೈಮ್ ರೆಸಿಪಿ ಮಾಡಲಿಕ್ಕೆ ಹೋಗಲ್ಲ. ನಾ ಮಾಡೋದು ನೈಟ್ 7:30ಲಿಂದ 6:30ಲಿಂದ ನಾನು ಶುರು ಮಾಡ್ತೀನಿ. ಏನೇ ರೆಸಿಪಿ ಮಾಡಲಿ, ಸ್ನ್ಯಾಕ್ಸೇ ಮಾಡಲಿ, ಏನೇ ಅಡುಗೆನೇ ಹಾಕಲಿ, ಏನೇ ಹಾಕಲಿ, ನಾ ಮಾಡೋದು ನೈಟ್ ಟೈಮೇ. ಮಗನೂ ಇರಬೇಕವ, ಸ್ಕೂಲಿಗೆ ಹೋಗ್ತಾನೆ, ಅವ ಬಂದ ತಕ್ಷಣ ನಾನು ಮಾಡ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಒಂದು ಲೈಕ್ ಬೇಡೇನ್ರಿ? ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಹಾಕ್ರಿ. ಕಮೆಂಟು ಬೇಡ, ಲೈಕು ಬೇಡ, ನಿಮ್ಮದು ನಮ್ಗೆ ನೀವು ನೋಡಲಿಕ್ಕೆ ಹೋಗಬೇಡ್ರಿ. ಇಷ್ಟ ಯಾರು ಆಗ್ತಾ ಅವರು ನೋಡ್ರಿ, ನಮಗೇನು ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟೇ ನಾ ಹೇಳೋದು. ನಾ ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೇಕ್ರಿ. ಕೊಟ್ಟೋರಿಗೆ ಲೈಕ್ ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ರಿ. ನೀವು ಒಳ್ಳೇದೊಂದು ಕಮೆಂಟ್ ಹಾಕಿರ್ತೀರ, ಅದ್ರ ತಕ್ಕಂಗೆ ಲೈಕ್ ಇರಂಗಿಲ್ಲ. ನಾನು ಹಾಕಿದ ಕರೆ ನೀವು ಹಾಕ್ಬೇಕಿಲ್ರಿ. ಇಷ್ಟೆಲ್ಲ ನಾನು ತೊಂದರೆ ಇವಾಗ ನೋಡ್ರಿ, ಗ್ರೇವಿ ಮಾಡಿದ ತಕ್ಷಣನೇ ನಾನು ಶೇರ್ ಮಾಡಬೇಕಾಗಿತ್ತು. ನೀವು ಲೈಟ್ 3 ಸರಿ ಹೋಗಿ 3 ಸರಿ ಬಂದು. ನಾನು ಚಪಾತಿ ಮಾಡ್ಕೊಂಡೆ, ಬೆಂಡೆಕಾಯಿ ಫ್ರೈ ಮಾಡ್ಕೊಂಡೆ, ಅನ್ನ ಮಾಡ್ಕೊಂಡೆ, ಇಷ್ಟು ಮಾಡ್ಕೊಂಡ್ರು ಲೈಟ್ 3 ಸರಿ ಹೋಗಿ 3 ಸರಿ ಬಂದು. ಕತ್ತಲ್ದಾಗ ಶೇರ್ ಮಾಡಿದ್ರು ಚೆನ್ನಾಗಿ ಕಾಣಂಗಿಲ್ಲ ವಿಡಿಯೋ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ನಿಮ್ಗೇನೋ ಅನಿಸ್ತಿರ್ಬೇಕು, ಮನೆ ಕುಂತೊಂದು ವಿಡಿಯೋ ಮಾಡ್ತಾರೆ, ಇವರೇನು ರೆಸಿಪಿ ಶೇರ್ ಮಾಡ್ತಾರೆ, ಅದೇನು ಭಾಳ ದೊಡ್ಡದಾಗೋದಲ್ಲ ಕೆಲಸ ಅನ್ನಂಗೆ ನಿಮಗೆ ಆಗ್ತಿರ್ಬೇಕು. ನೀವು ಮಾಡಿದಾಗೆ ನಿಮ್ಗೆ ಗೊತ್ತಾಗ್ತದೆ, ಅದ್ರ ಬಗ್ಗೆ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗೋದು. ನೋಡ್ರಿ, ಟೈಮ್ ತಿರುಗಿ 6:30ಗೆ ಸ್ಟಾರ್ಟ್ ಮಾಡೀನಿ, 8 ಗಂಟೆ ಆಯಿತು, ನಾನು ಇನ್ನೂ ಶೇರ್ ಮಾಡಿಲ್ಲ ವಿಡಿಯೋ. ನೋಡಿರಿ, ತಕ್ಷಣ ನೀವು ಏನಾರ ಲೈಕ್ ಆಗಿದ್ರೆ ಲೈಕ್ ಆಗ್ಯದಂತ ಲೈಕ್ ಹಾಕ್ರಿ, ಕಮೆಂಟ್ ಹಾಕ್ರಿ. ಲೈಕ್ ಆಗಲಿಲ್ಲ ಅಂದ್ರೆ ಕಮೆಂಟು ಬೇಡ, ಲೈಕು ಬೇಡ, ನೀವು ನೋಡೋದೇ ಬೇಡ. ಯಾರು ಇಷ್ಟ ಆಗ್ತೋ ಅವರು ನೋಡ್ರಿ, ನನಗೇನು ತೊಂದರೆ ಇಲ್ಲ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ, ಬಾಯ್.